ನಾವು ಈ ವರ್ಷ ಗೃಹಲಕ್ಷ್ಮಿಗೆ ಎಷ್ಟು ಕೊಡಾತೀವಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡಾತೀವಲ್ಲ ಎಲ್ಲರಿಗೂ, ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಾತೈತಿ 2,000 ರೂಪಾಯಿ. ಆದ್ರೆ ಅವ್ರ ಕಡೆಯಿಂದ ವಸೂಲು ಮಾಡ್ತಾ ಇರೋದು ಎಷ್ಟು ನಾವು ಬರೀ ಸರಾಯಿಂದ ನಾ ಹೇಳ್ತಾ ಇರೋದು, ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್. ಯಾವಾಗಲೂ ಸರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತೇನೆ ಇದ್ದಾರೆ. ಈ ವರ್ಷ ಏನ್ ಹಾಕಿಲ್ಲ, ಹೊಸದಾಗಿ ಏನ್ ಹಾಕಿಲ್ಲ. ಇಲ್ಲ ನೋಡ್ರಿ, ನಾನು ಈ ವರ್ಷ ರಾಜ್ಯ ಯಾರು ಮುಂದುವರಿಸಬೇಕು ಎಲ್ಲರೂ ಕುಡಿತಾರೆ ಸ್ವಾಮಿ. ಅಲ್ಲ ಕುದುವರಿ ನಾನು ಮಾತಾಡ್ಬೇಡ್ರಿ, ಅದಕ್ಕೋಸ್ಕರ ಬಡವರು ನಾವು ಮಾತಾಡ್ತೀರಾ? ನಾವು ಕೊಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಅಂಕಿಅಂಶ ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ರಾಜ್ಯ ಸರಾಯಿ ಮೇಲೆ ಡಿಪೆಂಡೆಂಟ್ ಆಗ್ಬೇಕು, ನಮ್ಮ ರಾಜ್ಯದ ಬುನಾದಿ ಸರಾಯಿ ಮೇಲೆ ಆಗ್ಬೇಕು. ಇದೇ ರೀತಿ ಸರಾಯಿ ಮೇಲೆನ ನಾವು ರಾಜ್ಯ ಬೆಳೆಸ್ಕೊಂತ ಹೋದಿವಿ ಅಂತಂದ್ರೆ ಎಲ್ಲಿ ತನಕ ಹೋಗ್ಬಿಡ್ತೀವಿ. ಬೇರೆ ರಾಜ್ಯದ ನಮ್ಮ ರಾಜ್ಯ ಮಾತಾಡ್ಬೇಕು. ನೀವು ನಿಮ್ ಸರ್ಕಾರ ಒಂದು ರೀತಿ ನೀತಿ ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂತೀನಿ. ಉಪನಾಯಕರೇ ಇಲ್ಲ ಹೇಳ್ತಾ ಇರೋದು ನಾವು ದುಡ್ಡು ಸರ್ಕಾರ ಮಾಡ್ತಾ ಇದ್ದೀವಿ, ಮಾಡಿಲ್ಲ. ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು ಬರ್ತಾ ಇರೋದು. ಹೌದಪ್ಪ, ನೀವು ನಿಷೇಧಕ್ಕೋಸ್ಕರ ಹೋರಾಟ ಮಾಡಿದ್ರಿ, ನೀವೆಲ್ಲ ಬೀದಿಗಿಳಿದಿ, ನೀವು ಇದೆಲ್ಲ ನಿಷೇಧ ಆಗ್ಬೇಕು, ಯಾರು ಇದರಿಂದ ನೀವು ತೆರಿಗೆನೆ ಸಂಪಾದನೆ ಮಾಡಬಾರ್ದು ಅಂದ್ರೆ ನಿಮ್ ನೈತಿಕತೆ ಇದೆ. ನಿಮ್ದ್ರಲ್ಲಿ 35,000 ಕೋಟಿ ಇತ್ತು, 38,000 ಕೋಟಿ ಇದೆ. ಗುಜರಾತ್ ನೋಡಿ ಸರ್ಕಾರ ಇದ್ದಾಗ ಅವರು ಮಾಡ್ಯಾರ, ನಾವು ರಾಜ್ಯ ಯಾವ ರೀತಿ ಮುಂದೆ ತಲೆ ಮೇಲೆ ಹೊಡೆದು ಅಲ್ಲ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದನ್ನ ಸರ್ಕಾರ ನಾಳೆ ಸರಾಯಿ ಬಗ್ಗೆ ನಾವೆಲ್ಲರೂ ಈಗ ಸಾರಾಯಿ ಬಗ್ಗೆ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ. ಈ ಸಾರಾಯಿ ಬ್ಯಾನ್ ಮಾಡಿದ್ವಿ, ಲಾಟ್ರಿ ನಿಷೇಧ ಮಾಡಿದ್ವಿ, ಸರ್ಕಾರ ನೀವು ಇರ್ಲಿಲ್ವೇನ್ರಿ? ಕುಮಾರಸ್ವಾಮಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು, ಗೊತ್ತಿಲ್ವಾ? ಸರ್ಕಾರ ನಡೆಸಿ ಬೇರೆ ದೇಶದಲ್ಲಿ ಹೇಳಕತ್ತಾರ. ಅವರು ತಾಳ್ಮೆಯಿಂದ ಕುಂತ್ಕೊಂಡ್ ಕೇಳಿ, ಅದ್ರಾಗ ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ ಅವಕಾಶ ಐತಿ. ಈಗ ತಾನೇ ಪ್ರಾರಂಭ ಮಾಡ್ಯಾರ, ಇನ್ ಎಷ್ಟೊತ್ತಿಗೆ ಮುಗಿಸ್ತೀರ ಅಂತ ಕೇಳ್ತೀರ. ಬರ್ತಾನ ಸಿಸಿ ಪಾಟೀಲ್ ಸಾಹೇಬ್ರೆ ತಕರಾರಿಲ್ಲ, ಆಗಲ್ಲ. ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರು. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ ಸರ್ಕಾರದಲ್ಲಿ ನೀವು ಉಸುಲನೆ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ? ಈಗ ಪಾಸ್ ಮಾಡ್ರಿ, ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ, ಮಾಡಿ ಇವಾಗಲೇ ರೆಸಲ್ಯೂಷನ್ ಮೂವ್ ಮಾಡಿ. ಬಟ್ ಹಿಂಗೆ ಯಾವಾಗ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು, ಯಾವಾಗ ಬೇಕಾವಾಗ RSS ತತ್ವ ಉಪಯೋಗ ಮಾಡೋದು. ವಿರೋಧ ಪಕ್ಷದ ಉಪನಾಯಕ ಶುರು ಮಾಡಿ. ಸಮಯ ಮುಕ್ತಾಯ ಆಗ್ತದೆ. ಈ ಸಮಯ ಮುಕ್ತಾಯ. ಸನ್ಮಾನ್ಯ ಸಚಿವರೇ, ಸರ್ಕಾರ
ಸಮರ್ಥವಾಗಿ ಉತ್ತರ ಕೊಡೋದಂದ್ರೆ ನಿಷೇಧ ಮಾಡ್ರಣ್ಣ ನೀವು. ಪ್ರಿಯಾಂಕಾ. ಯಾರ್ ಬೇಡ ಅಂತಿದ್ದಾರೆ? ಕೇಂದ್ರದಿಂದ ಖರ್ಗೆ ಅವರೇ, ಖರ್ಗೆ ಅವರೇ, ಪ್ರಿಯಾಂಕಾ. ಅಂದ್ರೆ ಹೋಗೋಣ ಬರ್ರಿ. ಪ್ರಿಯಾಂಕಾ. ಅರೆ ನೀನು ಮೂರು ಪ್ರಶ್ನೆ ಕೇಳಿ ನೀನು ಉತ್ತರ ಸಿಕ್ಕಿಲ್ಲ ನಿಮ್ಮಿಂದ. ಪ್ರಿಯಾಂಕಾ ಖರ್ಗೆ ಅವರೇ, ಅವ್ರು ಮಾತಾಡಿ ಮುಗಿಸ್ಲಿ. ನನಗೇನಿಲ್ಲ ಅಧ್ಯಕ್ಷರೇ. ಖರ್ಗೆ ಅವರೇ, ಮಾತಾಡಿ ಮುಗಿಸ್ಲಿ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ್ರಿ. ಬೆಲ್ಲದವರೇ ಹೇಳಿ. ಬೆಲ್ಲದವರ ನನಗೆ ನಿಮ್ ಸಮಯ ಮುಕ್ತಾಯ ಆಗ್ತೈತಿ. ನನಗೆ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗ ನೋಡ್ರಿ, ನಾನು ಯಾವ್ದೋ ರಾಜಕಾರಣ ಮಾತಾಡ್ತಾ ಇಲ್ಲ. ನೀವು ಯಾರಿಗೂ ಈಡಾಬೇಡ್ರಿ, ಮಾತಾಡ್ರಿ. ಹಿಂದೂ ಕೂಡ ನಾವು ಕೂಡ ಅಲ್ಲಿದ್ದೀವಿ, ಅವ್ರಿಗೆ ಮಾತಾಡ್ಬೇಡ ಈಗ ಅಂತ ನಾವು ಹೇಳಿ. ಇಲ್ಲದೇವಿ, ಮುಂದೆ ನಾವು ಆ ಕಡೆ ಇರ್ಬೋದು. ಆದ್ರ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರ. ನಮ್ಮ ಮನಸ್ಸು ಎದಕ್ಕೆ, ಹೃದಯ ಎದಕ್ಕೆ ಮಿಡಿತೈತಿ, ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ, ಅದ್ರ ಬಗ್ಗೆ ನಾವೆಲ್ಲರೂ ನೋಡ್ಕೊಂಡು ಮಾತಾಡಬೇಕು. ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ, ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಝೀರೋ ತಗೊಂಡು, ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗ ತಮ್ಮ ರಾಜ್ಯ ನಡೆಸ್ತಾರ. ಅದು ಗುಜರಾತ್ ಅಂತ ರಾಜ್ಯ ಕೇವಲ 0.1% ಅವ್ರದ್ದು ರೆವೆನ್ಯೂ ಎಕ್ಸೈಸ್ ಇಂದ ಬರ್ತೈತಿ, ಅಂತ ರಾಜ್ಯ ನಡೆಸ್ತಾವ. ನಾವು ನಿಜವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ರಾಜ್ಯ ಎಕ್ಸೈಸ್ ನಾವು ಯಾವ ರೀತಿ ನಡೆಸಬೇಕು ಅನ್ನುವಂತ ವಿಚಾರ ಗಂಭೀರವಾಗಿ ನಾವೆಲ್ಲರೂ ಸದಸ್ಯರು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಗುಜರಾತ್ ಹೋಗಿದ್ದೆ ನಾನು, ಅಲ್ಲಿ ಹೇಳಿ ಮಾನ್ಯ ಎಕ್ಸೈಸ್ ಮಿನಿಸ್ಟರ್ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಅವ್ರು ಬಂದ ಮೇಲೆ ರೇಟ್ ಟ್ಯಾಕ್ಸ್ ಏರ್ಸಿದ್ರು. ಅವ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕರಪ್ಷನ್ ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂದೈತಿ. ಅದ್ರ ಬಗ್ಗೆ ನಾನು ಕರಪ್ಷನ್ ಬಗ್ಗೆ ಮಾತಾಡಕ್ ಹೋದಿಲ್ಲ, ಯಾಕಂದ್ರೆ ನಾ ರಾಜಕಾರಣ ಮಾತಾಡುದಿಲ್ಲ. ಗವರ್ಮೆಂಟ್ ಆಫ್ ಕರಪ್ಷನ್ ನೀವು ಹೇಳ್ತಾ ಇದ್ರೆ ಮಿನಿಸ್ಟರ್ ಬಗ್ಗೆ ಮಾತನಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ ಅಂದ್ಬಿಟ್ಟು ಹೇಳಿದ್ರೆ ನಾವು ಹೇಳಿ, ಅದ್ರ ಬಗ್ಗೆ ಏನಿದೆ ಅಲ್ಲ, ಅವ್ರು ನನಗೆ ಮಾತಾಡ್ಬಿಟ್ಟು ನಡು ಮಾತಾಡ್ತಾರೆ, ಅದಕ್ಕೆ ನಾನು ಹೇಳ್ತೀನಿ. ಆರ್ಟಿಕಲ್ ಬಂದಿದೆ, ಕೊಡಿ. ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡ್ರಿ, ಎಲ್ಲಾದು ಆಧಾರ ಇದ್ರೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ದು ಮುಂದೆ ಮಾತಾಡಿ. ಇದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಡಿಮಾಂಡ್ಸ್ ಬಗ್ಗೆ ಮಾತಾಡ್ತೇವಲ್ಲ, ಅದ್ರ ಬಗ್ಗೆನೂ ಮಾತಾಡ್ತೇನೆ. ಇದ್ರ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡುವಂತ ವಿಚಾರ ಐತಿ. ಇದೇನು ನಾವು ಸರಾಯಿ ಮೇಲೆ ಹೆಣ್ಮಕ್ಳ ಮಕ್ಕಳ ತಲೆಗೆ ಹೊಟ್ಟೆ ಮೇಲೆ ಹೊಡೆದು ಅವ್ರದ್ದು ಕೇವಲ ದುಡ್ಡಷ್ಟ ತಗೊಳ್ತಾ ಇಲ್ಲ, ನಾವು ಅವ್ರ ಮನೆತನದ ನೆಮ್ಮದಿ ತಗೊಳತ್ತೇವೆ, ಆರೋಗ್ಯ ತಗೊಳತ್ತೇವೆ, ಆ ಮಕ್ಕಳ ಭವಿಷ್ಯವನ್ನ ಕಿತ್ಕೊಳತ್ತೇವೆ. ಅದನ್ನ ಕಿತ್ಕೊಂಡು ಸರಾಯಿ ತೆಗೆದುಕೊಂಡು 40,000 ರೂಪಾಯಿದಾಗ 36,000 ಕೋಟಿ ಅವ್ರ ಕಡೆಯಿಂದ ತೆಗೆದುಕೊಂಡು ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಕೊಡ್ತಾವಲ್ಲ, ಇದನ್ನ ಮ್ಯಾಲ ನಿಂತವ ಮೆಚ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಎಲ್ಲ ಸದಸ್ಯರು ನಾವು ಇದನ್ನ ನೋಡ್ಬೇಕಾಯ್ತು. ಅಲ್ಲ ಏನ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ಅವ್ರ ಏನ್ ಮಾಡಿದ್ರು? ನಮ್ದು ಎರಡನೇ ವಿಷಯ ನಾನು ಮಾತಾಡೋದು ಶಿಕ್ಷಣದ ಬಗ್ಗೆ. ಇವತ್ತು ಶಿಕ್ಷಣ ಒಳ್ಳೆ ಈ ಸಭೆಯಲ್ಲಿ ಒಂದು ನಿರ್ಣಯ ಆಗ್ಲಿ. ಎಕ್ಸೈಸ್ ಬಿಟ್ಟು ಸರ್ಕಾರ ನಿರ್ಣಯ ತಗೊಳಕ್ ಹೇಳ್ರಿ. ಶಿವಲಿಂಗೇಗೌಡ್ರೆ, ನಾವ್ ಮಾತ್ರ ಎಕ್ಸೈಸ್ ದುಡ್ಡು ಸರ್ಕಾರ ಶಿವಲಿಂಗೇಗೌಡ್ರೆ, ಮಕ್ಕಳಿಗೆಲ್ಲ ಹೊಡಿತೀವಿ, ಗಣೇಶ ದುಡ್ಡು ಹೊಡಿತೀವಿ. ಇವರು ಗಣೇಶ್ ಗಣೇಶ ಇಟ್ಕೊಂಡ್ರು ಆದಾಯನ ಗಣೇಶ ದುಡ್ಡಿಲ್ದ ಇವ್ರ ಸರ್ಕಾರ ಬಿಜೆಪಿ ರಾಜ್ಯ ಸರ್ಕಾರ ಶಾಪ ಹಾಕಿಸ್ತಾ ಇದ್ವಿ. ನೀವು ವಿರೋಧ ಪಕ್ಷನ ಉತ್ತರ ಪ್ರದೇಶದಲ್ಲಿ ನಡೀತಾ ಇಲ್ವಾ? ಮಧ್ಯಪ್ರದೇಶದಲ್ಲಿ ಮುಚ್ಚೋಗಿವ್ಯಾ? ಈಗ ನಿಮಗೆ ನಾವು ತ್ಯಾಗ ಮಾಡ್ಕೊಂಡು ಹೆಂಗೋ ಸರ್ಕಾರ ನಡೆಸ್ತೀವಿ. ಅವ್ರಿಗೆ ನಾಟಕ ಮಾಡಕ್ ಬಂದಿದ್ರಿ ಇಲ್ಲಿ ಜನಗಳ ಹತ್ರ. ಹೊರಗರಾಕ್ರಿ